ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜ್ಯೋತಿ ಎಸ್, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹೊಳೆನರಸೀಪುರ. ಯೂಟ್ಯೂಬ್ನಲ್ಲಿನ ನನ್ನ ಅರ್ಥಧಾರೆ ಚಾನಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟುಡೇ ವಿ ವಿಲ್ ಗೋಯಿಂಗ್ ಟು ಲರ್ನ್ ಪೆನೆಟ್ರೇಷನ್ ಪ್ರೈಸಿಂಗ್ ಇನ್ ಪ್ರೈಸಿಂಗ್ ಪ್ರಾಕ್ಟೀಸಸ್. ಪೆನೆಟ್ರೇಷನ್ ಪ್ರೈಸಿಂಗ್, ನುಗ್ಗುವಿಕೆಯ ಬೆಲೆ. ನಮ್ಮ ಪ್ರೈಸಿಂಗ್ ಸ್ಟ್ರಾಟಜಿ ಲೆಕ್ಚರ್ ಸೀರೀಸಿನ 4ನೇ ಲೆಕ್ಚರ್ ಇದಾಗಿದೆ. ಪೆನೆಟ್ರೇಷನ್ ಪ್ರೈಸಿಂಗ್ ಅನ್ನುವಂಥದ್ದು ಬೆಲೆ ನಿಗದಿ ಅಭ್ಯಾಸಗಳಲ್ಲಿ ತುಂಬ ಪ್ರಮುಖವಾದಂತಹ ಒಂದು ಬೆಲೆ ನಿಗದಿಯ ತಂತ್ರಗಾರಿಕೆ ಅಂತೇಳಿ ಗುರುತಿಸಬಹುದಾಗಿದೆ. ವಿ ವಿಲ್ ಮೂವ್ ಟು ಇಂಟ್ರೊಡಕ್ಷನ್ ಆರ್ ಮೀನಿಂಗ್ ಆಫ್ ಪೆನೆಟ್ರೇಷನ್ ಪ್ರೈಸಿಂಗ್. Penetration pricing is a pricing strategy that is used to quickly gain market share by setting an initially low price to entire customers to purchase from the company. ನುಗ್ಗುವಿಕೆಯ ಬೆಲೆ ಅನ್ನುವಂಥದ್ದು ಮಾರುಕಟ್ಟೆಯ ಪಾಲನ್ನು ಶೀಘ್ರದಲ್ಲಿ ಪಡೆದುಕೊಳ್ಳುವಂತಹ ಒಂದು ಬೆಲೆ ತಂತ್ರಗಾರಿಕೆ ಇದಾಗಿದೆ. ಆರಂಭಿಕ ಹಂತದಲ್ಲಿ ತನ್ನ ಎಲ್ಲ ಗ್ರಾಹಕರಿಗೂ ಕಡಿಮೆ ಬೆಲೆಯನ್ನು ವಿಧಿಸುವ ಮೂಲಕ ಗ್ರಾಹಕರನ್ನು ಹೆಚ್ಚು ಸೆಳೆಯುವಂತಹ ಒಂದು ತಂತ್ರಗಾರಿಕೆ ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಹೇಳಿ ನಾವು ಗುರುತಿಸ್ಬೋದು. ಸಚ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ಜನರಲಿ ಯೂಸ್ಡ್ ಬೈ ನ್ಯೂ ಎಂಟ್ರೆಂಟ್ಸ್ ಆರ್ ಫಾರ್ ನ್ಯೂ ಪ್ರಾಡಕ್ಟ್ಸ್ into a market. An extreme form of penetration pricing is called predatory pricing. ಪೆನೆಟ್ರೇಷನ್ ಪ್ರೈಸಿಂಗ್ ಅನ್ನುವಂಥದ್ದು ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯ ಮಾಡುವಾಗ ಅಥವಾ ಹೊಸ ಉದ್ಯಮ ಸಂಸ್ಥೆ ಮಾರುಕಟ್ಟೆಗೆ ಪ್ರವೇಶವನ್ನು ಮಾಡುವಾಗ ಸಂದರ್ಭದಲ್ಲಿ ವಿಧಿಸುವಂತಹ ಒಂದು ಬೆಲೆಯ ವಿಧಾನ ಇದಾಗಿದೆ. ಈ ಒಂದು ನುಗ್ಗುವಿಕೆಯ ಬೆಲೆಯಲ್ಲಿ ಅತ್ಯಂತ ಹೆಚ್ಚಿನ ಥರದ ನುಗ್ಗುವಿಕೆಯ ಬೆಲೆ ತಂತ್ರಧಾರಿಕೆ ಅಂತ ಹೇಳಿದರೆ ಪ್ರೆಡೇಟರಿ ಪ್ರೈಸಿಂಗ್ ಅಂತ ಹೇಳಿ ಗುರುತಿಸ್ಬೋದು. ಪ್ರೆಡೇಟರಿ ಅಂತ ಹೇಳಿದರೆ ಸುಲಿಗೆ ಮಾಡುವಂಥದ್ದು, ಸುಲಿಗೆತನ ಅಂತ ಏನು ನಾವು ಕನ್ನಡದಲ್ಲಿ ಬಳಸ್ತೀವಲ್ಲ, ಆ ಒಂದು ಅರ್ಥವನ್ನು ಕೊಡುತ್ತೆ. ಸೊ ಈ ರೀತಿಯಲ್ಲಿ ನುಗ್ಗುವಿಕೆಯ ಬೆಲೆ ಅಂದರೆ ಒಂದು ಹೊಸ ಉತ್ಪನ್ನವನ್ನು ಅಥವಾ ಒಂದು ಹೊಸ ಉದ್ಯಮ ಸಂಸ್ಥೆಯನ್ನು ಮಾರುಕಟ್ಟೆಯಲ್ಲಿ ಸ್ಥಾಪಿಸುವಂತಹ ಒಂದು ಪ್ರಯತ್ನ ನುಗ್ಗುವಿಕೆಯ ಬೆಲೆಯ ಹಿಂದೆ ಇರುವಂತಹ ಪ್ರಮುಖ ಉದ್ದೇಶ ಅಂಥೇಳಿ ನಾವು ಗುರುತಿಸ್ಬೋದು. ಓಕೆ, ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್. ರ್ಯಾಷನಲ್ ಬಿಹೈಂಡ್ ಪೆನೆಟ್ರೇಷನ್ ಪ್ರೈಸಿಂಗ್. ಈ ಒಂದು ನುಗ್ಗುವಿಕೆಯ ಬೆಲೆ ಹಿಂದಿರುವಂತಹ ಒಂದು ಪ್ರಮುಖವಾದಂತಹ ವಿವೇಚನಾಶೀಲತೆ ಅಂತ ಹೇಳಿದರೆ, ಇಟ್ ಈಸ್ ಕಾಮನ್ ಫಾರ್ ಎ ನ್ಯೂ ಎಂಟ್ರೆಂಟ್ ಟು ಯೂಸ್ ಎ ಪೆನೆಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ ಟು ಕಾಂಪೀಟ್ ಎಫೆಕ್ಟಿವ್ಲಿ ಇನ್ ದ ಮಾರ್ಕೆಟ್ ಪ್ಲೇಸ್. ಹೊಸದಾಗಿ ಮಾರುಕಟ್ಟೆಗೆ ಪ್ರವೇಶವನ್ನು ಹೊಂದುವಂತಹ ಉದ್ಯಮ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಈಗಾಗಲೇ ಇರುವಂತಹ ಉದ್ಯಮ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸುವುದಕ್ಕಾಗಿ ಈ ಒಂದು ಬೆಲೆಯ ವಿಧಾನವನ್ನು ಬಳಸ್ಕೊಳ್ಳಲಾಗುತ್ತೆ. ಪ್ರೈಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇಸ್ ಟು ಡಿಫ್ರೆನ್ಷಿಯೇಟ್ ನ್ಯೂ ಎಂಟ್ರೆಂಟ್ಸ್ ಅಮಾಂಗ್ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಪ್ಲೇಯರ್ಸ್. ಈಗ ಆಲ್ರೆಡಿ ಇರುವಂತಹ ಉದ್ಯಮ ಸಂಸ್ಥೆಗಳು ಏನಿದ್ದಾವೆ ಅಥವಾ ಯಾವ ಉತ್ಪನ್ನವನ್ನು ಪರಿಚಯ ಮಾಡುವುದಕ್ಕೆ ಹೊಸ ಉದ್ಯಮ ಸಂಸ್ಥೆ ಹೊರಟಿದೆಯೋ ಅಂತಹ ಉತ್ಪನ್ನದಿಂದ ತನ್ನ ಉತ್ಪನ್ನವನ್ನು ವಿಭಿನ್ನವಾಗಿ ತೋರಿಸುವುದಕ್ಕೆ ಇರುವಂತಹ ಒಂದು ಸರಳ ಮತ್ತು ಪ್ರಮುಖವಾದಂತಹ ದಾರಿ ಅಂತ ಹೇಳಿದರೆ ಅಥವಾ ಸಾಧನ ಅಂತ ಹೇಳಿದರೆ ಅದು ಬೆಲೆ. ಹಾಗಾಗಿ ಈ ಒಂದು ನುಗ್ಗುವಿಕೆಯ ಬೆಲೆ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಪ್ರಮುಖವಾದಂತಹ ಗೋಲ್ಸ್, ದ ಮೇನ್ ಗೋಲ್ ಆಫ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಈಸ್ ಟು. ಪ್ರಮುಖವಾದಂತಹ ಗುರಿ, ಇದನ್ನು ಒಂದು ಓವರ್ ಆ್ಯಚಿಂಗ್ ಗೋಲ್ ಅಂತ ಹೇಳಿ ನಾವು ಗುರುತಿಸ್ಬೋದು. ಓವರ್ ಆ್ಯಚಿಂಗ್ ಮೀನ್ಸ್ ಗೋಲ್ ಅಂದರೆ ಮೇನ್ ಅನ್ನುವಂತಹ ಪದಕ್ಕಿಂತಲೂ ಇದು ಪ್ರಿಡಾಮಿನೆಂಟ್ ಅಂತೇಳಿ ಅತ್ಯಂತ ಪ್ರಮುಖವಾದಂತಹ ಗುರಿಗಳು ಏನಿದ್ದಾವೆ ಅಂತ ಹೇಳಿದರೆ, ಮೊದಲನೇದಾಗಿ ಕ್ಯಾಪ್ಚರ್ ಮಾರ್ಕೆಟ್ ಶೇರ್, ಮಾರುಕಟ್ಟೆಯ ಪಾಲನ್ನು, ಈಗ ಇರುವಂತಹ ಉತ್ಪನ್ನ ಏನು ಮಾರುಕಟ್ಟೆಯಲ್ಲಿ ಅಸ್ತಿತ್ವದಲ್ಲಿರುತ್ತೆ ಆ ಒಂದು ಉತ್ಪನ್ನದಿಂದ ಈ ಹೊಸ ಉತ್ಪನ್ನ ಮಾರುಕಟ್ಟೆಯ ಪಾಲನ್ನು ಶೀಘ್ರದಲ್ಲಿ ತನ್ನ ಪಾಲಾಗಿ ಮಾಡಿಕೊಳ್ಳುವ ಒಂದು ಉದ್ದೇಶ ಅಥವಾ ಗುರಿಯನ್ನು ಹೊಂದಿರುತ್ತೆ. ಎರಡನೇದು ಕ್ರಿಯೇಟ್ ಬ್ರ್ಯಾಂಡ್ ಲಾಯಾಲಿಟಿ. ಒಂದು ಬ್ರ್ಯಾಂಡೆಡನ್ನು ಯಾವಾಗಲೂ ಒಂದು ಒಳ್ಳೆಯ ಬ್ರ್ಯಾಂಡೆಡ್ ಅಂತ ಹೇಳಿದರೆ ನಾವೊಂದು ಕಾರ್ ಇರ್ಬೋದು, ಒಂದು ಬಟ್ಟೆ ತಗೊಳ್ಳುವಾಗ ಇರ್ಬೋದು, ಅಥವಾ
ಯಾವುದೇ ಒಂದು ವಸ್ತುವನ್ನು ಕೊಡಬೇಕಿದ್ರೆ ಅದು ಬ್ರಾಂಡೆಡ್ಡಾ ಅಲ್ವಾ ಅಂತ. ಒಂದು ಸ್ಲಿಪ್ಪರ್ ಕೊಡಬೇಕಿದ್ರು ನಾವು ಅದನ್ನು ಥಿಂಕ್ ಮಾಡ್ತೇವೆ, ಅದು ಪ್ಯಾರಾಗನ್ನ ಓಕೆ ಅದೊಂದು ಬ್ರ್ಯಾಂಡೆಡ್ ಅಂತ ಹೇಳಿ ಒಂದು ಕಂಪನಿ ಮಾಡೆಲ್ ಅನ್ನುವಂತಹ ಒಂದು ಅರ್ಥ. ಒಂದು ಅಂಬ್ರೆಲಾ ಕೊಡಬೇಕಿದ್ರು ಸನ್ ಮಾರ್ಕ್ ಇದೆಯಾ, ಅದೊಂದು ಬ್ರ್ಯಾಂಡೆಡ್ ಆದಂಥ ಐಟಮ್ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಪ್ರತಿಯೊಂದು ಉತ್ಪನ್ನವೂ ಸಹ ಒಂದು ಹೆಸರನ್ನು, ಒಂದು ಜನಪ್ರಿಯತೆಯನ್ನು, ಒಂದು ಬ್ರ್ಯಾಂಡನ್ನು ಒಂದು ಗುರುತಿಸ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಈ ಒಂದು ಜನಪ್ರಿಯತೆಯನ್ನು ಗುರುತಿಸ್ಕೋಬೇಕು ಅಂತ ಹೇಳಿದರೆ ಅದಕ್ಕೆ ಈ ನುಗ್ಗುವಿಕೆಯ ಬೆಲೆ ತಂತ್ರಜ್ಞಾನ ಸಹಾಯವನ್ನು ಮಾಡುತ್ತೆ. ಸ್ವಿಚ್ ಕಸ್ಟಮರ್ಸ್ ಫ್ರಮ್ ಕಾಂಪಿಟೀಟರ್ಸ್. ಈಗಾಗಲೇ ಮಾರುಕಟ್ಟೆಯನ್ನು ಗಳಿಸಿರುವಂತಹ ಹಳೆಯ ಗ್ರಾಹಕರನ್ನು ಹೊಂದಿರುವಂತಹ ಉತ್ಪನ್ನದಿಂದ ಗ್ರಾಹಕರನ್ನು ತನ್ನ ಉತ್ಪನ್ನದೆಡೆಗೆ ಸೆಳೆಯುವಂಥದ್ದು ನುಗ್ಗುವಿಕೆಯ ಬೆಲೆಯಲ್ಲಿನ ಒಂದು ಪ್ರಿಡಾಮಿನೆಂಟ್ ಗೋಲ್ ಅಂತ ಹೇಳಿ ನಾವು ಗುರುತಿಸ್ಬೋದು. ಹಾಗೆ ಜನರೇಟ್ ಸಿಗ್ನಿಫಿಕೆಂಟ್ ಡಿಮ್ಯಾಂಡ್ ಆ್ಯಂಡ್ ಯುಟಿಲೈಸ್ ಎಕನಾಮಿಸ್ ಆಫ್ ಸ್ಕೇಲ್. ಬೇಡಿಕೆಯನ್ನು ನಿರ್ಧರಿಸುವಂಥದ್ದು, ಬೇಡಿಕೆಯನ್ನು ಕ್ರಿಯೇಟ್ ಮಾಡುವಂಥದ್ದು, ಹಾಗೆ ಇದರಿಂದ ಲಭ್ಯವಾಗುವಂತಹ ಆರ್ಥಿಕ ಮಿತವ್ಯಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದನ್ನು ಸಹ ಈ ನುಗ್ಗುವಿಕೆಯ ಬೆಲೆಯ ತಂತ್ರಜ್ಞಾನದ ಹಿಂದಿನ ಗುರಿಯಾಗಿ ನಾವು ನೋಡ್ಬೋದಾಗಿದೆ. ಅಂದರೆ ಡ್ರೈವ್ ಕಾಂಪಿಟೇಟರ್ಸ್ ಔಟ್ ಆಫ್ ದ ಮಾರ್ಕೆಟ್. ಆಲ್ರೆಡಿ ಇರುವಂತಹ ಉದ್ಯಮ ಸಂಸ್ಥೆಗಳೇನಿದ್ದಾವೆ ಅಂತಹ ಉದ್ಯಮ ಸಂಸ್ಥೆಗಳನ್ನು ಮಾರುಕಟ್ಟೆಯಿಂದ ಹೊರದೂಡುವಂತಹ ಒಂದು ಪ್ರಯತ್ನ ನುಗ್ಗುವಿಕೆಯ ಬೆಲೆ ತಂತ್ರಜ್ಞಾನದಲ್ಲಿ ಆಗುತ್ತೆ. ದಿಸ್ ಆರ್ ದ ಮೇನ್ ಗೋಲ್ ಆಫ್ ದ ಪ್ರೈಸಿಂಗ್ ಸ್ಟ್ರಾಟಜಿ, ಪೆನಿಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ. ಹಾಗಿದ್ರೆ ಎಲ್ಲ ಸಮಯದಲ್ಲೂ ಈ ಒಂದು ಪೆನಿಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಸಿಚುವೇಶನ್ ವೇರ್ ಪೆನಿಟ್ರೇಷನ್ ಪ್ರೈಸಿಂಗ್ ವರ್ಕಿಂಗ್ ಎಫೆಕ್ಟಿವ್ಲಿ, ಪರಿಣಾಮಕಾರಿಯಾಗಿ ಎಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸಿದರೆ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವೆನ್ ದೆರ್ ಇಸ್ ಲಿಟಲ್ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್. ನೋಡಿ ಗಮನಿಸ್ಕೊಳ್ಳಿ, ನೀವು ಉತ್ಪನ್ನದಲ್ಲಿ ಒಂದು ಸ್ಲೈಟ್ ಆದಂಥ ಒಂದು ಸೂಕ್ಷ್ಮವಾದಂತಹ ವೈವಿಧ್ಯತೆ ಇದ್ದಾಗ ಮಾತ್ರ, ಎರಡೂ ಸರಕುಗಳು ಸೇಮ್ ಆಗಿಬಿಟ್ಟಿದ್ರೆ, ಅಂದರೆ ಆಲ್ಟರ್ನೇಟಿವ್ ಆಗಿ ಬಳಸಲಿಕ್ಕೆ ಸಾಧ್ಯ ಇದೆ. ಸಬ್ಸ್ಟಿಟ್ಯೂಟ್ ಗೂಡಾದರೆ ಅಲ್ಲಿ ಇದು ವರ್ಕೌಟ್ ಆಗದೆ ಹೋಗ್ಬೋದು. ಆದರೆ ಸಬ್ಸ್ಟಿಟ್ಯೂಟ್ ಗೂಡಲ್ಲೂ ಸಹ ಒಂದು ಲಿಟಲ್ ಡಿಫ್ರೆನ್ಷಿಯೇಟ್ ಇರಬೇಕು. ಅದು ಲೇಬಲಲ್ಲಿ ಇರ್ಬೋದು, ಗುಣಮಟ್ಟದಲ್ಲಿರ್ಬೋದು, ಅಥವಾ ಏನೋ ಒಂದು ಸ್ಲೈಟಾಗಿ ಒಂದು ಡಿಫ್ರೆನ್ಷಿಯೇಟನ್ನು ಇದ್ದಾಗ, ಒಂದು ಆ ವ್ಯತ್ಯಾಸ ವೈವಿಧ್ಯತೆ ಕಂಡು ಬಂದಾಗ ಮಾತ್ರ ಪೆನಿಟ್ರೇಷನ್ ಪ್ರೈಸಿಂಗನ್ನು ಅಪ್ಲೈ ಮಾಡಿದರೆ ಅದರಿಂದ ಮಾರುಕಟ್ಟೆ ಶೇರನ್ನು ಪಡೆಯೋದಕ್ಕೆ ಅಥವಾ ಯಶಸ್ವಿ ಆಗೋದಕ್ಕೆ ಆ ಉದ್ಯಮ ಸಂಸ್ಥೆಗೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಾವಿವತ್ತು ಸಾವಿರಾರು ಮೊಬೈಲ್ ಕಂಪನೀಸ್ಗಳನ್ನು, ಹ್ಯಾಂಡ್ಸೆಟ್ ತಯಾರು ಮಾಡುವಂಥ ಮೊಬೈಲ್ ಕಂಪನಿಗಳನ್ನು ಕಾಣ್ತೇವೆ. ಆದರೆ ಎಲ್ಲ ಮೊಬೈಲ್ ಕಂಪನಿಗಳ ಹ್ಯಾಂಡ್ಸೆಟ್ ಒಂದೇ ರೀತಿ ಇರುತ್ತಾ? ಇಲ್ಲ, ಸ್ಲೈಟ್ಲಿ ಡಿಫ್ರೆನ್ಷಿಯೇಷನ್. ಒಂದಷ್ಟು ವೈವಿಧ್ಯತೆ, ಡಿಫ್ರೆನ್ಷಿಯೇಷನನ್ನು ನಾವು ನೋಡ್ತೇವೆ. ಈ ಒಂದು ವೈವಿಧ್ಯತೆ ಇರುವ ಕಾರಣದಿಂದಲೇ ಸ್ಯಾಮ್ಸಂಗ್ ಅಂದರೆ ಅದಕ್ಕೆ ಬೇರೆನ ಒಂದು ಬ್ರ್ಯಾಂಡ್ ಲಾಯಲ್ಟಿ ಸಿಗುತ್ತೆ. ಆ್ಯಪಲ್ ಅಂತ ಕಂಪನಿ ಇದು ಅಂತ ಹೇಳಿದಾಗಲೇ ಅದಕ್ಕೆ ಬೇರೆ ಒಂದು ಬ್ರ್ಯಾಂಡ್ ಲಾಯಲ್ಟಿ ಇದೆ. ವಿವೋ ಅಂದಾಗಲೇ ಬೇರೆ ರೀತಿಯಲ್ಲಿ ಅದನ್ನು ನೋಡ್ತೇವೆ. ಅಂದರೆ ಅದರದ್ದೇ ಆದಂತಹ ಒಂದು ಮಹತ್ವ ಆ ಒಂದು ಉತ್ಪನ್ನಗಳಿಗೆ ಇದೆ. ಆದರೆ ಎಲ್ಲ ಉತ್ಪನ್ನಗಳ ಉದ್ದೇಶವೂ ಒಂದೇ. ಹಾಗಾಗಿ ಯಾವಾಗ ಒಂದು ಸೂಕ್ಷ್ಮ ಪ್ರಮಾಣದ ಈ ವೈವಿಧ್ಯತೆ ಉತ್ಪನ್ನಗಳಲ್ಲಿ ಇರುತ್ತೋ ಆಗ ಬೆಲೆ ನುಗ್ಗುವಿಕೆಯ ತಂತ್ರಜ್ಞಾನದ ಅಳವಡಿಕೆ ಪರಿಣಾಮಕಾರಿಯಾಗಿ ಇರುತ್ತೆ. ಸೆಕೆಂಡ್ ಒನ್, ಡಿಮ್ಯಾಂಡ್ ಈಸ್ ಪ್ರೈಸ್ ಎಲಾಸ್ಟಿಕ್. ವೆನ್ ಡಿಮ್ಯಾಂಡ್ ಈಸ್ ಪ್ರೈಸ್ ಎಲಾಸ್ಟಿಕ್, ಇಟ್ ಈಸ್ ಸಕ್ಸಸ್ಫುಲ್, ಅದರ್ವೈಸ್ ಇಟ್ಸ್ ನಾಟ್. ಯಾವಾಗ ಬೇಡಿಕೆಯ ಬೆಲೆ ಸ್ಥಿತಿಸ್ಥಾಪಕತ್ವವು ಪರಿಪೂರ್ಣವಾಗಿ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪೆನಿಟ್ರೇಷನ್ ಪ್ರೈಸಿಂಗಿನ ತಂತ್ರಗಾರಿಕೆ ಯಶಸ್ವಿಯಾಗುತ್ತೆ. ಅದರಲ್ಲಿ ಅಸ್ಥಿತಿಸ್ಥಾಪಕತ್ವ ಇದ್ದರೆ ಆಗ ಇಲ್ಲ. ಇಲ್ಲಿ ಬೆಲೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿದರೆ ಬೆಲೆಗೆ ತಕ್ಕಂತೆ ಬೇಡಿಕೆಗೆ ತಕ್ಕಂತೆ ಬೆಲೆಯಲ್ಲಿ ಆಗುವಂತಹ ಬದಲಾವಣೆ, ಅಂದರೆ ಬೆಲೆಯಲ್ಲೇ ಆದಂತಹ ಬದಲಾವಣೆಗೆ ತಕ್ಕಂತೆ ಆ ಒಂದು ಸರಕಿನ ಬೇಡಿಕೆಯು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಹಾಗೆ ಇರಬೇಕು.
ಆಗ ಮಾತ್ರ ಸ್ಥಿತಿಸ್ಥಾಪಕತ್ವ ಇರುತ್ತೆ, ಆಗ ಮಾತ್ರ ಯಾವುದೇ ಬೆಲೆ ತಂತ್ರಜ್ಞಾನಿಕೆ ವಿಧಾನವನ್ನು ಬಳಸಿದಾಗ ಉದ್ಯಮ ಸಂಸ್ಥೆ ಅದರ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಅಸ್ಥಿತಿಸ್ಥಾಪಕತ್ವ ಇದ್ದರೆ ಈ ಒಂದು ಬದಲಾವಣೆ ಸಾಧ್ಯ ಆಗೋದಿಲ್ಲ. ಹಾಗೆ ವೇರ್ ದ ಪ್ರಾಡಕ್ಟ್ ಈಸ್ ಸೂಟೇಬಲ್ ಫಾರ್ ಎ ಮಾಸ್ ಮಾರ್ಕೆಟ್. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದರೆ, ಆ ಒಂದು ಸಮುದಾಯದ ಮಾರುಕಟ್ಟೆಗೆ ಆ ಉತ್ಪನ್ನ ಹೊಂದಾಣಿಕೆ ಆಗುವಂತಿರಬೇಕು. ಯಾವ ಒಂದು ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಅನುಭವಿಗಳು ಇದ್ದಾರೆ, ಅವರಿಗೆ ಎಂತಹ ಸರಕು ಸಿಕ್ಕರೆ ಹೆಚ್ಚು ಅದರ ಒಂದು ಬೇಡಿಕೆ ಹೆಚ್ಚಾಗುತ್ತೆ ಅನ್ನೋ ಅರಿವು ಇರಬೇಕು. ಯೂತ್ಸ್ಗಳು ಹೆಚ್ಚು ಇರುವಂತಹ ಮಾರುಕಟ್ಟೆಯಲ್ಲಿ ಯೂತ್ಸ್ಗಳನ್ನ ಒಂದು ಅಂದರೆ ಇವತ್ತಿನ ಟುಡೇ ಟ್ರೆಂಡಿನ ಒಂದಷ್ಟು ಅದು ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ಬೋದು, ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಹಾಕಿದಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೋದು. ಅದೇ ಏಜ್ಡ್ ಪರ್ಸನ್ಸ್ ಇರುವಂತಹ ಮಾರ್ಕೆಟಿಗೆ ತೊಗೊಂಡೋಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅಲ್ಲಿ ಫೇಲ್ ಆಗ್ಬೋದು. ಹಾಗಾಗಿ ಮಾಸ್ ಮಾರ್ಕೆಟಿಗೆ ಸೂಟಬಲ್ ಆಗುವಂತಹ ಒಂದು ಪ್ರಾಡಕ್ಟ್ ಆಗಿದ್ದರೆ ಈ ಒಂದು ಪೆನೆಟ್ರೇಷನ್ ಪ್ರೈಸಿಂಗಿನ ತಂತ್ರಜ್ಞಾನ ಯಶಸ್ವಿ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಇದನ್ನು ನಾವೊಂದು ಎಕ್ಸಾಂಪಲ್ ಮೂಲಕ ಇವಾಗ ನೋಡ್ತಾ ಹೋಗೋಣ. ಎ ಕರೆಂಟ್ ಸ್ಮಾಲ್ ಸೈಜ್ಡ್ ಪ್ಲೇಯರ್ ಇನ್ ದ ಮಾರ್ಕೆಟ್ ಪ್ಲೇಸ್ ದಟ್ ಸೇಲ್ಸ್ ನೋಟ್ಬುಕ್ ಅಟ್ ₹10. Company A is an international company with a large amount of excess production capacity and is therefore able to produce notebooks at a significantly lower cost. Company A decides to enter the market, employ a penetration pricing strategy and sell notebook at a sale price of ₹5.50. The company's cost to produce a notebook is ₹5 only. ಇಲ್ಲಿ ಆಲ್ರೆಡಿ ಒಂದು ಸಣ್ಣ ಗಾತ್ರದ ಉದ್ಯಮ ಸಂಸ್ಥೆ ಇದೆ ಮಾರುಕಟ್ಟೆಯಲ್ಲಿ. ಒಂದು ನೋಟ್ಬುಕ್ಕನ್ನು ಮಾರಾಟ ಮಾಡುವಂತಹ ಉದ್ಯಮ ಸಂಸ್ಥೆ ಪ್ರತಿ ನೋಟ್ಬುಕ್ಕಿಗೆ ₹10 ಬೆಲೆಯನ್ನು ನಿಗದಿಪಡಿಸಿ ಮಾರಾಟವನ್ನು ಮಾಡ್ತಾ ಇದೆ. ಆದರೆ ಒಂದು ಅಂತಾರಾಷ್ಟ್ರೀಯ ಕಂಪನಿ ಎ ಅನ್ನುವಂತಹ ಕಂಪನಿ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುವಂತಹ ಕಂಪನಿ, ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಇದೆ, ಆದ್ದರಿಂದ ಅದರ ಒಂದು ಆರ್ಥಿಕ ಮಿತಿವ್ಯಯಗಳು ಉತ್ತಮವಾಗಿದೆ. ಈ ಕಂಪನಿ ಈ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಇರುವಂತಹ ಸಣ್ಣ ಉದ್ಯಮ ಉತ್ಪಾದಿಸ್ತಿರುವಂತಹ ನೋಟ್ಬುಕ್ಕನ್ನು ಅತಿ ಕಡಿಮೆ ವೆಚ್ಚಕ್ಕೆ ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಆ ಒಂದು ಕಂಪನಿ ನೋಟ್ಬುಕ್ಕಿನ ಒಂದು ಮಾರ್ಕೆಟ್ಗೆ ಎಂಟ್ರಿ ಆಗೋದಕ್ಕೆ ಬಯಸುತ್ತೆ. ಈಗ ಅದು ಪೆನಿಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ, ನುಗ್ಗುವಿಕೆ ಬೆಲೆ ತಂತ್ರವನ್ನು ಬಳಸ್ಕೊಳ್ಳುತ್ತೆ. ಅಂದರೆ ತಾನು ಕಡಿಮೆ ವೆಚ್ಚಕ್ಕೆ ಉತ್ಪಾದಿಸುವಂತಹ ನೋಟ್ಬುಕ್ಕನ್ನು, ಅಂದರೆ ಅದು ಕೇವಲ ಎಷ್ಟಕ್ಕೆ ಉತ್ಪಾದಿಸ್ಬೋದು, ಕೇವಲ ₹5 ಮಾತ್ರ ಅದು ಉತ್ಪಾದಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 50 ಪೈಸೆಯ ಮಾರ್ಜಿನಲ್ಲಿ ₹5.25 ಮಾರ್ಕೆಟಿಗೆ ಅದು ನೋಟ್ಬುಕ್ಕನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತೆ. ಮೊದಲಿಗೆ ಮಾರಾಟ ಮಾಡ್ತಿರೋ ಕಂಪನಿ ₹10 ಕೊಡ್ತಿದೆ, ಈ ಕಂಪನಿ ಕೇವಲ ₹5.25 ಮಾರಾಟ ಮಾಡುತ್ತೆ ಅಂತ ಹೇಳಿದಾಗ ಆಟೋಮೆಟಿಕಲಿ ಡಿಮ್ಯಾಂಡ್ ಶಿಫ್ಟ್ ಆಗುತ್ತೆ. ಅಂದರೆ ಕಸ್ಟಮರ್ಸ್ ಎಲ್ಲಿಂದ, ಮೊದಲನೇ ಕಂಪನಿಯಿಂದ ಎ ಕಂಪನಿ ಕಡೆಗೆ ಮುಖ ಮಾಡ್ತಾರೆ. ಅದನ್ನು ನಾವೊಂದು ರೇಖಾಚಿತ್ರದ ಮೂಲಕವೂ ಸಹ ನೋಡ್ಬೋದು. ಇಲ್ಲಿ ನಾವು OYನಲ್ಲಿ ಪ್ರೈಸನ್ನು, OXಲ್ಲಿ ಕ್ವಾಂಟಿಟಿಯನ್ನು ಮಾಪನ ಮಾಡ್ತಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇದ್ದೇವೆ ನಾವು ಕಾಂಪಿಟೇಟರ್ ಪ್ರೈಸ್. ಮೊದಲಿಗೆ ಇದ್ದಂಥ ಸಣ್ಣ ಉದ್ಯಮ ಸಂಸ್ಥೆ ₹10 ನೋಟ್ಬುಕ್ಕನ್ನು ಕೊಡ್ತಿತ್ತು, ಆನಂತರ ₹5 ಎ ಕಂಪನಿ ಕೊಡ್ತಾ ಇದೆ. ಅದರ ಮಾರ್ಜಿನಲ್ ಕಾಸ್ಟ್ ₹5 ಇದೆ. ಸೊ ಹಾಗಾಗಿ ಅಂದರೆ ಒಂದು ಹೆಚ್ಚುವರಿ ನೋಟ್ಬುಕ್ಕನ್ನು ಉತ್ಪಾದಿಸೋದಕ್ಕೆ ತಗೊಳ್ಳುವಂತಹ ವೆಚ್ಚ ₹5 ಆಗಿದೆ. ಸೊ ಈಗ ಈ ಒಂದು ವೆಚ್ಚಕ್ಕೆ ಅದು ಹೆಚ್ಚಿನ ಉತ್ಪನ್ನವನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಕಂಪನಿ ಅಂದರೆ ಉತ್ಪಾದನಾ ಸಾಮರ್ಥ್ಯ ಎ ಕಂಪನಿ ಜಾಸ್ತಿ ಇದೆ, ಹಾಗಾಗಿ Q2ನಷ್ಟು ಹೆಚ್ಚಿನ ಉತ್ಪಾದನೆಯನ್ನು ಕಡಿಮೆ ವೆಚ್ಚಕ್ಕೆ ಉತ್ಪಾದಿಸಿ ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಪೂರೈಸ್ತಾ ಇದೆ. ಆದರೆ ಮೊದಲು ಇದ್ದಂತಹ ಸಣ್ಣ ಗಾತ್ರದ ಉದ್ಯಮ ಸಂಸ್ಥೆ ₹10 ಬೆಲೆಯಲ್ಲಿ ಮಾರಾಟ ಮಾಡಿದ್ರು ಸಹ ಅದರ ಉತ್ಪಾದನೆ Q1ನಷ್ಟು ಮಾತ್ರ. ಸೊ ಇದರಿಂದ ಎ ಕಂಪನಿ ಮಾರ್ಕೆಟ್ ಶೇರನ್ನು ಅತಿ ಶೀಘ್ರವಾಗಿ ಹೊಂದೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸೊ ಇದು ತನ್ನ ಎಕನಾಮಿಕ್ ಸ್ಕೇಲನ್ನು, ಆರ್ಥಿಕ ಮಿತವ್ಯಯಗಳನ್ನು ಮತ್ತು ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಬಳಸ್ಕೊಂಡು ಮಾರ್ಕೆಟ್ ಶೇರನ್ನು ಹೊಂದುತ್ತೆ ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತಿದೆ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪೆನೆಟ್ರೇಷನ್ ಪ್ರೈಸಿಂಗ್? ನುಗ್ಗುವಿಕೆ ಬೆಲೆ ತಂತ್ರಗಾರಿಕೆಯಲ್ಲಿನ
ಅನುಕೂಲಗಳು ಏನೇನು? ಐ ಅಡಾಪ್ಷನ್ ಆ್ಯಂಡ್ ಡಿಫ್ಯೂಷನ್. ಈ ಒಂದು ಪೆನೆಟ್ರೇಷನ್ ಪ್ರೈಸಿಂಗಿನ ಒಂದು ಸ್ಟ್ರಾಟಜಿನಲ್ಲಿ ಅನುಭೋಗಿಗಳು ಅತ್ಯಂತ ಶೀಘ್ರವಾಗಿ ಆ ಉತ್ಪನ್ನವನ್ನು ಹೊಂದಬಹುದು. ಏಕೆಂದರೆ ಬೇರೆಯ ಉದ್ಯಮ ಸಂಸ್ಥೆಯ ಬೆಲೆಗೆ ಹೋಲಿಸಿದರೆ ಈ ಸಂಸ್ಥೆಯ ಬೆಲೆ ಕಡಿಮೆ ಇದೆ. ಹಾಗಾಗಿ ಬೇಗ ಹಳೆಯ ಸರಕನ್ನು ತ್ಯಜಿಸಿ ಹೊಸ ಸರಕನ್ನು ಪಡೆಯುವಂತಹ ಒಂದು ಮನಸ್ಸನ್ನು ಮಾಡ್ತಾರೆ. ಎಕನಾಮಿಕ್ಸ್ ಆಫ್ ಸ್ಕೇಲ್. ದ ಪ್ರೈಸಿಂಗ್ ಸ್ಟ್ರಾಟಜಿ ಜನರೇಟ್ಸ್ ಹೈ ಸೇಲ್ಸ್ ಕ್ವಾಂಟಿಟಿ ದಟ್ ಅಲೋಸ್ ಎ ಫರ್ಮ್ to realize economies of scale and lower marginal cost. ಎಕನಾಮಿಕ್ಸ್ ಆಫ್ ಸ್ಕೇಲ್ ಅಂದರೆ ಆರ್ಥಿಕ ಮಿತವ್ಯಯಗಳು ಹೇಗೆ ಸೃಷ್ಟಿಯಾಗುತ್ತೆ? ಕಡಿಮೆ ಬೆಲೆಗೆ ಈಗ ಆಲ್ರೆಡಿ ಇರುವಂತಹ ಉದ್ಯಮ ಸಂಸ್ಥೆಯನ್ನು ಒಂದು ಉತ್ಪನ್ನವನ್ನು ಬಳಸ್ತಾ ಇರುವಂತಹ ಗ್ರಾಹಕರು ಸಹ ಹೊಸ ಉದ್ಯಮ ಸಂಸ್ಥೆಯ ಸರಕುಗಳ ಒಂದು ಬಳಕೆಗೆ ಶಿಫ್ಟ್ ಆಗೋದ್ರಿಂದ ಕಡಿಮೆ ಬೆಲೆಯ ಉದ್ದೇಶದಿಂದ ಸೊ ಏನಾಗುತ್ತೆ, ಈ ಹೊಸ ಉದ್ಯಮ ಸಂಸ್ಥೆ ಅಥವಾ ಹೊಸ ಉತ್ಪನ್ನದ ಮಾರಾಟ ಹೆಚ್ಚಾಗೋದ್ರಿಂದ ಅದಕ್ಕೆ ಕಡಿಮೆ ಉತ್ಪಾದನಾ ವೆಚ್ಚಕ್ಕೆ ಹೆಚ್ಚು ಸರಕನ್ನು ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅದಕ್ಕೆ ಕೆಲವೊಂದು ಆರ್ಥಿಕ ಮಿತವ್ಯಯಗಳನ್ನು ತಂದುಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಮಾರ್ಕೆಟ್ ಪ್ಲೇಸ್ ಡಾಮಿನೆನ್ಸ್. Competitors are typically caught off guard in a penetration pricing strategy and are afforded little time to react. The company is able to utilize the opportunity to switch over as many customers as possible. ನಾನು ನಿಮಗೆ ಮೊದಲೇ ಹೇಳಿದಾಗೆ ಹೊಸದಾಗಿ ಮಾರುಕಟ್ಟೆಗೆ ಪ್ರವೇಶ ಮಾಡುವಂತಹ ಉದ್ಯಮ ಸಂಸ್ಥೆ ಅಥವಾ ಹೊಸ ಉತ್ಪನ್ನವನ್ನು ಪರಿಚಯ ಮಾಡುವಂತಹ ಉದ್ಯಮ ಸಂಸ್ಥೆ ಈ ನುಗ್ಗುವಿಕೆ ಬೆಲೆ ತಂತ್ರಗಾರಿಕೆಯನ್ನು ಬಳಸ್ಕೊಳ್ಳುತ್ತೆ. ಈ ಹೊಸ ಉದ್ಯಮ ಸಂಸ್ಥೆ ಮಾರ್ಕೆಟ್ಗೆ ಎಂಟ್ರಿ ಆದಾಗ ಉತ್ಪನ್ನವನ್ನು ಬಿಡುಗಡೆ ಮಾಡಿದ ಸಂದರ್ಭ ಬೆಲೆಯನ್ನು ಕಡಿಮೆ ಇರಿಸಿದಾಗ ಆಲ್ರೆಡಿ ಇರುವಂತಹ ಉದ್ಯಮ ಸಂಸ್ಥೆ ಈ ಹೊಸ ಸಂಸ್ಥೆಯ ಬೆಲೆಗೆ ರಿಯಾಕ್ಟ್ ಮಾಡೋದಕ್ಕೆ ಅಥವಾ ಪ್ರತಿಕ್ರಿಯೆ ಕೊಡೋದಕ್ಕೆ ಇರುವಂತಹ ಸಮಯ ತುಂಬ ಕಡಿಮೆ ಇರುತ್ತೆ. ಈ ಸಮಯವನ್ನು ಬಳಸ್ಕೊಂಡು ಹೊಸ ಉದ್ಯಮ ಸಂಸ್ಥೆ ಆದಷ್ಟು ಗ್ರಾಹಕರುಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಗ್ರಾಹಕರನ್ನು ತನ್ನಡೆ ಸೆಳೆದು ಬಿಡುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಒಂದು ಆಧಿಪತ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೈ ಟರ್ನ್ ಓವರ್. ಸೊ ಪೆನೆಟ್ರೇಷನ್ ಪ್ರೈಸಿಂಗ್ ರಿಸಲ್ಟ್ಸ್ ಇನ್ ಆ್ಯನ್ ಇನ್ಕ್ರೀಸ್ಡ್ ಟರ್ನ್ ಓವರ್ ರೇಟ್. ನಾನು ಆವಾಗಲೇ ಹೇಳಿದೆ ನಿಮಗೆ ಅಂತ ಹೇಳಿದರೆ ಈ ಒಂದು ಸೇಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ಆ ಒಂದು ಉದ್ಯಮ ಸಂಸ್ಥೆಯ ಟರ್ನ್ ಓವರ್ ಸಹ ಹೆಚ್ಚಾಗುತ್ತೆ. Increased goodwill. Customers that were able to find a bargain in a product or service are likely to return to the firm in the future. In addition, the increased goodwill creates positive word of mouth. ಈ ಒಂದು ಹೊಸ ಉದ್ಯಮ ಸಂಸ್ಥೆಗಳು ಕಡಿಮೆ ಬೆಲೆಗೆ ಮೊದಲು ಸಿಕ್ಕಿದಂತಹ ಉತ್ಪನ್ನವನ್ನೇ ಕೊಡೋದ್ರಿಂದ ಆ ಒಂದು ಉದ್ಯಮ ಸಂಸ್ಥೆಯ ಬಗ್ಗೆ ಜನರಿಗೆ ಅಥವಾ ಗ್ರಾಹಕರಿಗೆ ಒಂದು ಒಳ್ಳೆಯ ಭಾವನೆ ಬರೋದಕ್ಕೆ ಶುರುವಾಗುತ್ತೆ. ಇದು ಆ ಉದ್ಯಮ ಸಂಸ್ಥೆಗೆ ಒಂದು ಸಕಾರಾತ್ಮಕವಾದಂತಹ ಬೆಳವಣಿಗೆ ಅಂಥೇಳಿ ನಾವಿಲ್ಲಿ ಅದನ್ನು ಗುರುತಿಸ್ಬೋದಾಗಿದೆ. ಹಾಗಿದ್ರೆ ಅನಾನುಕೂಲಗಳು, ಡಿಸಡ್ವಾಂಟೇಜಸ್ ಏನಿಲ್ವಾ? ತುಂಬ ಇದ್ದಾವೆ. ಅಂತ ಹೇಳಿದ್ರೆ ಪ್ರೈಸಿಂಗ್ ಎಕ್ಸ್ಪೆಕ್ಟೇಷನ್. ವೆನ್ ಎ ಫರ್ಮ್ ಯೂಸಸ್ ಎ ಪೆನೆಟ್ರೇಷನ್ ಪ್ರೈಸಿಂಗ್ ಸ್ಟ್ರಾಟಜಿ, ಕಸ್ಟಮರ್ಸ್ ಆಫ್ಟನ್ ಎಕ್ಸ್ಪೆಕ್ಟ್ ಪರ್ಮನೆಂಟ್ಲಿ ಲೋ ಪ್ರೈಸಸ್. ನೋಡಿ, ಇದನ್ನು ಯಾವಾಗಲೂ ಚೆನ್ನಾಗಿ ಬಿಟ್ಕೊಳ್ಳಿ. ಯಾರಿಗೆ ಆದರೂ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಹೇಳಿದರೆ ಅಥವಾ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದರೆ ಶಾಶ್ವತವಾಗಿ ಅದು ಹಾಗೆ ಕೊಡಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡೋದು ನಮಗೆ ಗೊತ್ತಿದೆ. ನಮ್ಮ ಜನರ ಅಥವಾ ನಮ್ಮ ಗ್ರಾಹಕರ ಒಂದು ಹ್ಯೂಮನ್ ಬೀಯಿಂಗ್ ಅಂತ ಕರಿತೇವೆ ಅದನ್ನು. ಮಾನವನ ಸ್ವಭಾವವೇ ಅದು ಅಲ್ವಾ? ಆ ಸರಕನ್ನು ಫಸ್ಟ್ ಕಡಿಮೆ ಬೆಲೆಗೆ ಕೊಟ್ಟು ಆಮೇಲೆ ಬೆಲೆಯನ್ನು ಏರಿಕೆ ಮಾಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಯಾಕಂದರೆ ಕಸ್ಟಮರ್ಸ್ ಏನು ಮಾಡ್ಬೋದು, ಯಾವಾಗಲೂ ಈ ಸರಕು ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕಾಲಕ್ರಮೇಣ ಯಾವಾಗ ಬೆಲೆಯನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೋ, ಅಂದರೆ ಈ ಪ್ರೈಸಸ್ ಗ್ರ್ಯಾಜುವಲಿ ಇನ್ಕ್ರೀಸ್, ಕಸ್ಟಮರ್ಸ್ ವಿಲ್ ಬಿಕಮ್ ಡಿಸ್ಸ್ಯಾಟಿಸ್ಫೈಡ್ ಆ್ಯಂಡ್ ಮೇ ಸ್ಟಾಪ್ ಪರ್ಚೇಸಿಂಗ್ ದ ಪ್ರಾಡಕ್ಟ್. ಯಾವಾಗ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತಾವೋ ಏನು ಮಾಡ್ತಾರೆ, ಆ ಸರಕನ್ನು ಕೊಳ್ಳೋದನ್ನು ಸ್ಟಾಪ್ ಮಾಡ್ಬೋದು ಅಥವಾ ಅದರ ಬಗ್ಗೆ ಅತೃಪ್ತಿಯನ್ನು ಅವರು ಹೊಂದ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ಲೋ ಕಸ್ಟಮರ್ ಲಾಯಾಲಿಟಿ. ಇದಂತೂ ಇನ್ನೂ ಅದ್ಭುತವಾಗಿದೆ. ಪೆನೆಟ್ರೇಷನ್ ಪ್ರೈಸಿಂಗ್ ಟಿಪಿಕಲಿ ಅಟ್ರಾಕ್ಟ್ಸ್ ಬಾರ್ಗೇನ್ ಹಂಟರ್ಸ್.
ನೋಡಿ, ಇಲ್ಲಿ ಕಡಿಮೆ ಬೆಲೆಗೆ ಸರಕನ್ನು ಕೊಡ್ತಿದ್ದಾರೆ ಅಂತ ಹೇಳಿದಾಗ ಅದರ ಬಗ್ಗೆ ಆಕರ್ಷಿತರಾಗುವಂಥ ಗ್ರಾಹಕರು ಯಾರು? ಬಾರ್ಗೇನ್ ಹಂಟರ್ಸ್, ನಮ್ಮಲ್ಲಿ ಹೇಳ್ತಾರೆ ಚೌಕಾಸಿಗಳು ಅಂತೇಳಿ. ಈ ಚೌಕಾಸಿ ಮನೋಭಾವದ ಗ್ರಾಹಕರು ಅದ್ರ ಬಗ್ಗೆ ಆಕರ್ಷಿತರಾಗ್ತಾರೆ ವಿನಃ ಒಂದು ಉತ್ಪನ್ನವನ್ನು ಬಳಸ್ತಾ ಇರುವಂಥವ್ರು, ಅಡಿಕ್ಟ್ ಆಗಿರೋವಂಥವ್ರು ಯಾರು ಅಷ್ಟು ಬೇಗ ಒಂದು ಉತ್ಪನ್ನದಿಂದ ಇನ್ನೊಂದು ಉತ್ಪನ್ನಕ್ಕೆ ಪಲ್ಲಟಗೊಳ್ಳೋದಿಲ್ಲ. ಸೊ ಯಾರು ಬೆಲೆಯನ್ನು ನೋಡಿ ಪಲ್ಲಟಗೊಳ್ತಿದ್ದಾರೆ ಅಂತ ಹೇಳಿದರೆ ಅವ್ರು ಯಾರಾಗಿರ್ತಾರೆ? ಬಾರ್ಗೇನ್ ಹಂಟರ್ಸ್ ಆಗಿರ್ತಾರೆ. ಹಾಗಾಗಿ ಸೊ ಅವ್ರು ಏನಾಗ್ಬೋದು, ಮತ್ತಿನಾರ ಕಡಿಮೆ ಬೆಲೆಗೆ ಕೊಡ್ತಾರೆ ಅಂದರೆ ಆಟೋಮೆಟಿಕಲಿ ಸ್ವಿಚ್ ಓವರ್ ಆಗ್ಬೋದಾಗಿರುತ್ತೆ. ಏನೇ ಡ್ಯಾಮೇಜ್ ಬ್ರ್ಯಾಂಡ್ ಇಮೇಜ್. ಸೊ ಅನದರ್ ಡಿಸ್ಅಡ್ವಾಂಟೇಜಸ್ ಈಸ್ ಆ ಒಂದು ಕಂಪನಿಯ ಇಮೇಜ್ ಹಾಳಾಗಬಹುದು, ಡ್ಯಾಮೇಜ್ ಆಗ್ಬೋದು. ಹೇಗೆ ಅಂತ ಹೇಳಿದರೆ, ಒಂದು ಉತ್ಪನ್ನವನ್ನು ಕಡಿಮೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಅಂದರೆ ಇಟ್ ಮೇ ಎಫೆಕ್ಟ್ ದ ಬ್ರ್ಯಾಂಡ್ ಇಮೇಜ್ ಆ್ಯಂಡ್ ಕಾಸ್ ಕಸ್ಟಮರ್ಸ್ ಟು ಪರ್ಸೀವ್ ದ ಬ್ರ್ಯಾಂಡ್ ಆ್ಯಸ್ ಚೀಪ್. ಒಂದು ಉತ್ಪನ್ನವನ್ನು ಆಲ್ರೆಡಿ ಒಂದು ಕಂಪನಿ ಕೊಡ್ತಾ ಇದೆ, ಅವರಿಗೆ ಕೊಡೋಕ್ಕಾಗ್ತಿಲ್ಲ, ಈ ಹೊಸ ಉದ್ಯಮ ಸಂಸ್ಥೆಗೆ ಆ ಉತ್ಪನ್ನವನ್ನು ಕಡಿಮೆ ಬೆಲೆ ಕೊಡೋಗ್ತಿದೆ ಅಂತ ಹೇಳಿದರೆ ಮೋಸ್ಟ್ಲಿ ಅದು ಗುಣಮಟ್ಟದಲ್ಲಿ ಕಳಪೆಯದಾಗಿರ್ಬೋದು ಅನ್ನೋ ಭಾವನೆ ಬರಬಹುದು. ಇದು ಆ ಒಂದು ಉದ್ಯಮ ಸಂಸ್ಥೆ ಇಮೇಜನ್ನು ಹಾಳು ಮಾಡುತ್ತೆ. ಹಾಗೆ ಪ್ರೈಸ್ ವಾರ್ ಅಮಾಂಗ್ ಕಾಂಪಿಟೀಟರ್ಸ್. ಈ ರೀತಿ ಬೆಲೆಯನ್ನು ಕಡಿಮೆ ಮಾಡಿ ಒಂದು ಮಾರುಕಟ್ಟೆಗೆ ಪ್ರವೇಶವನ್ನು ಮಾಡಿದಾಗ ಈಗಾಗಲೇ ಇರುವಂತಹ ಉದ್ಯಮ ಸಂಸ್ಥೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಅವು ಸಹ ಬೆಲೆಯನ್ನು ಕಡಿಮೆ ಮಾಡ್ಬೋದು. ಇದು ಬೆಲೆಯ ಸಮರಕ್ಕೆ ಕಾರಣ ಆಗ್ಬೋದು. ಇದರಿಂದ ಆ ಉದ್ಯಮ ಸಂಸ್ಥೆಗಳ ಪ್ರಾಫಿಟಬಿಲಿಟಿ ಡಿಕ್ರೀಸ್ ಆಗುತ್ತೆ. ಟೋಟಲ್ ಆಗಿ ಮಾರ್ಕೆಟಿನ ಒಂದು ನೇಚರ್ ಹಾಳಾಗ್ಬೋದು. ಹಾಗೆಯೇ ಇನ್ಎಫಿಷಿಯೆಂಟ್ ಲಾಂಗ್ ಟರ್ಮ್ ಸ್ಟ್ರಾಟಜಿ. ಈ ಒಂದು ನುಗ್ಗುವಿಕೆಯ ಬೆಲೆ ತಂತ್ರಜ್ಞಾನವನ್ನು ಒಂದು ಶಾರ್ಟ್ ಟರ್ಮ್ ಸ್ಟ್ರಾಟಜಿಯಾಗಿ ಬಳಸ್ಬೋದೇ ವಿನಃ ದೀರ್ಘಾವಧಿಯ ತಂತ್ರವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೀರ್ಘಾವಧಿಯವರೆಗೂ ಅಂತ ಹೇಳಿದರೆ ಇಲ್ಲಿ ಇನ್ ಮೆನಿ ಕೇಸಸ್ ಫರ್ಮ್ಸ್ ದಟ್ ಯೂಸ್ ದ ಸ್ಟ್ರಾಟಜಿ ಫೇಸ್ ಎ ಲಾಸ್ ಆಫ್ ಪ್ರಾಫಿಟ್ಸ್. ದೀರ್ಘಾವಧಿಯವರೆಗೆ ಸ್ಟ್ರಾಟಜಿಯನ್ನು ಯಾವುದೇ ಒಂದು ಉದ್ಯಮ ಸಂಸ್ಥೆ ಮುಂದುವರಿಸ್ಕೊಂಡು ಹೋದರೆ ಅದು ಲಾಭಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಇದೊಂದು ಅಲ್ಪಾವಧಿಯ ತಂತ್ರಗಾರಿಕೆ ಅಂತೇಳಿ ಗುರುತಿಸುವುದು ಇದರ ಮತ್ತೊಂದು ದೋಷ. ಇನ್ನು ಹೆಚ್ಚಿನ ಅಧ್ಯಯನಕ್ಕೆ ನೀವು ಬೇರೆ ಕೆಲವು ಬುಕ್ಗಳು ಮತ್ತು ಆನ್ಲೈನ್ ಸೋರ್ಸಸ್ಗಳನ್ನು ಅಧ್ಯಯನ ಮಾಡಿ ಅಂಥೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ತುಂಬ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಈ ಒಂದು ನುಗ್ಗುವಿಕೆಯ ಬೆಲೆ ಅನ್ನುವಂಥದ್ದು. ಸೊ ಇದಿಷ್ಟು ನಿಮಗೆ ನಾನು ಈ ದಿನ ತಿಳಿಸಿಕೊಡಬೇಕು ಅಂತ ಅಂದ್ಕೊಂಡಿದ್ದು ಅದನ್ನು ತಿಳಿಸಿದ್ದೇನೆ. ಓಕೆ, ಎಲ್ಲರೂ ಆಲಿಸಿದ್ದಕ್ಕೆ ನೋಡಿದ್ದಕ್ಕೆ ಥ್ಯಾಂಕ್ ಯು.